ನಟ ದಿಲೀಪ್ ರಾಜ್ಗೆ ಬೆಳಿಗ್ಗೆ ಆಗಿದ್ದೇನು ಹಾಗಾದ್ರೆ? ನಿನ್ನೆ ಖಾಸಗಿ ವಾಹಿನಿಗೆ ತೆರಳಿದ್ದ ದಿಲೀಪ್ ರಾಜ್ ಮೀಟಿಂಗ್ಗಾಗಿ ಖಾಸಗಿ ವಾಹಿನಿಗೆ ತೆರಳಿದ್ರು ದಿಲೀಪ್ ರಾಜ್ ಅವರು. ಕನ್ನಡ ಚಿತ್ರರಂಗಕ್ಕೆ ಇಂದು ಬೆಳಿಗ್ಗೆಯೇ ಶಾಕಿಂಗ್ ನ್ಯೂಸ್ ಸಿಕ್ಕಿದೆ ಅಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮೀಟಿಂಗ್ ಮುಗಿಸಿ ಬಂದು ಮನೆಯಲ್ಲಿಗೆ ಊಟ ಮಾಡಿದ್ರು. ಊಟ ಮಾಡಿ ಸ್ವಲ್ಪ ಹೊತ್ತು ದಿಲೀಪ್ ರಾಜ್ ಅವರು ಟಿವಿಯನ್ನ ನೋಡಿದ್ರು. ಟಿವಿ ನೋಡಿದ ನಂತರ ದಿಲೀಪ್ ರಾಜ್ ನಿದ್ದೆಗೆ ಜಾರಿದ್ದಾರೆ. ರಾತ್ರಿ ಮಲಗುವಾಗ ಆರಾಮಾಗಿನೇ ಇದ್ದ ದಿಲೀಪ್ ರಾಜ್ ಬೆಳಿಗ್ಗೆ 6 ಗಂಟೆಗೆ ಎದ್ದು ರೂಮ್ನಿಂದ ಹಾಲ್ಗೆ ಬಂದಿದ್ರು. ಹಾಲ್ಗೆ ಬರ್ತಾ ಇದ್ದಂತೆ ದಿಢೀರ್ ಅಂತ ದಿಲೀಪ್ ರಾಜ್ ಕುಸಿದು ಬಿದ್ದಿದ್ದಾರೆ. ದಿಲೀಪನ್ನ ಕಂಡು ಆಘಾತಗೊಂಡಿದ್ದ ಪತ್ನಿ ಮತ್ತು ಮಕ್ಕಳು ತಕ್ಷಣ ಆಟೋದಲ್ಲಿ ಸ್ಥಳೀಯ ಆಸ್ಪತ್ರೆಗೆ ದಿಲೀಪ್ ರಾಜ್ ಅವರನ್ನ ಕರೆದೊಯ್ದಿದ್ರು. ಅಲ್ಲಿಂದ ಸಾಗರ್ ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಮಾರ್ಗ ಮಧ್ಯೆಗೆ ಉಸಿರು ಚೆಲ್ಲಿದ್ದ ದಿಲೀಪ್ ರಾಜ್ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅಂತ ವೈದ್ಯರು ಇಲ್ಲಿ ತಿಳಿಸಿರುವಂಥದ್ದು. ಈ ಮುಂಚೆ ಎಂದಿಗೂ ಕೂಡ ದಿಲೀಪ್ಗೆ ಎದೆನೋವು ಕಾಣಿಸಿಕೊಂಡಿರಲಿಲ್ಲ. ಇನ್ನು ಮೀಟಿಂಗ್ಗಾಗಿ ಖಾಸಗಿ ವಾಹಿನಿಗೆ ದಿಲೀಪ್ ರಾಜ್ ಅವರು ತೆರಳಿದ್ದಾರೆ. ಸಾಕಷ್ಟು ಒಂದು ರೀತಿಯಾಗಿ ಇದು ಕನ್ನಡ ಚಿತ್ರರಂಗಕ್ಕೆ ನೋವಿನ ಸುದ್ದಿ. ಖ್ಯಾತ ನಟ ದಿಲೀಪ್ ರಾಜ್ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಇಂದು ನಸುಕಿನ ಜಾವ ಮನೆಯಲ್ಲಿದ್ದಾಗಲೇ ದಿಲೀಪ್ ರಾಜ್ ಅವರಿಗೆ ತೀವ್ರ ಹಾರ್ಟ್ ಅಟ್ಯಾಕ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ್. ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಲಕ್ಷ್ಮೀನಾರಾಯಣ್, ಈಗ ನಟ ದಿಲೀಪ್ ರಾಜ್ಗೆ ಏನಾಗಿತ್ತು ಆಕ್ಚುಲಿ, ಇದ್ರ ಬಗ್ಗೆ ಏನು ಹೇಳ್ತೀರಾ? ನನಗೆ ಆ ಕೊನೆಯ ಕ್ಷಣಗಳಂತ ನಾವು ನೋಡೋದಾದರೆ ನಿನ್ನೆಯಿಂದ ಏನೆಲ್ಲ ಆಯಿತು ದಿಲೀಪ್ ರಾಜ್ ಅವರ ಒಂದು ಲೈಫಲ್ಲಿ ಅಂತ ನಾವು ಅದರ ಹಿಂದೆ ಬಿದ್ದಾಗ ನಮಗೆ ಒಂದಷ್ಟು ಅಚ್ಚರಿಯ ಮಾಹಿತಿಗಳು ಹೊರಗಡೆ ಬಂದಿರತಕ್ಕಂಥದ್ದು. ನಿನ್ನೆ ಅಷ್ಟೇ ದಿಲೀಪ್ ರಾಜ್ ಅವರು ತುಂಬ ಹೆಲ್ದಿಯಾಗಿದ್ದರು. ಅವರಿಗೆ ಈ ಹಿಂದೆ ಯಾವತ್ತೂ ಕೂಡ ಹೃದಯ ಸಂಬಂಧಿಯಾದಂಥ ಅದೇ ಮೈಲ್ಡ್ ಹಾರ್ಟ್ ಅಟ್ಯಾಕು ಆ ಥರ ಯಾವತ್ತೂ ಆಗಿರಲಿಲ್ಲ. ಅವರ ಹೃದಯ ಕಂಪಿಸುವಂಥ ಕಾರ್ಯ ಯಾವತ್ತೂ ಆಗಿರಲಿಲ್ಲ ಅಂತಕ್ಕಂಥದ್ದು ಅವರ ಆಪ್ತ ಮೂಲಗಳಿಂದ ತಿಳಿದು ಬಂದಿರತಕ್ಕಂಥದ್ದು. ನಿನ್ನೆ ಅಷ್ಟೇ ಅವರು GEC ಚಾನಲ್ಗೆ, ಅವರು ಸಾಕಷ್ಟು ಸೀರಿಯಲ್ಗಳು ಸಾಕಷ್ಟು ಚಾನಲ್ಗಳಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅದರಲ್ಲಿ ಒಂದು GEC ಚಾನಲ್ಗೆ ಒಂದು ಮೀಟಿಂಗ್ ಅಂತ ಹೇಳಿ ಹೋಗಿರ್ತಾರೆ. ಆ ಮೀಟಿಂಗು ತುಂಬ ಸುಸೂತ್ರವಾಗಿ ಮುಗಿಸ್ಕೊಂಡು ನಿನ್ನೆ ರಾತ್ರಿ ಮನೆಗೆ ಬಂದು ಮನೆಯಲ್ಲೇ ಊಟ ಮಾಡ್ತಾರೆ. ಮೀಟಿಂಗ್ ಅಂತ ಹೇಳಿ ಹೊರಗಡೆ ಹೋದವರು ಹೊರಗಡೆ ಎಲ್ಲೂ ಊಟ ಮಾಡಿಲ್ಲ. ಮನೆ ಊಟನೇ ಮನೆಗೆ ಬಂದು ಊಟ ಮಾಡಿದ್ದಾರೆ. ನಂತರ ಒಂದಷ್ಟೊತ್ತು TV ನೋಡಿ ನಿದ್ರೆಗೆ ಜಾರಿದ್ರು. ಅರ್ಲಿ ಮಾರ್ನಿಂಗು ಎದ್ಬಿಟ್ಟು ಅವರ ಬೆಡ್ರೂಮಿಂದ ಹಾಲಿಗೆ ಬರ್ತಾರೆ. ಹಾಲಿಗೆ ಬಂದಿದ ತಕ್ಷಣ ಇಮ್ಮಿಡಿಯೇಟ್ ಕುಸಿದು ಬೀಳ್ತಾರಂತೆ. ಅಲ್ಲೇ ಇದ್ದಂಥ ವೈಫ್ ಸಡನ್ನಾಗಿ ಹಿಂಗೆ ಕುಸಿದು ಬಿದ್ರಲ್ಲ ಅಂತ ಏನಾಯಿತು ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ಕೂಕ್ಕೊಂತಾರೆ. ಅಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಓಡ್ ಬರ್ತಾರೆ. ಸೊ ಸೆಕ್ಯೂರಿಟಿ ಅವರ ಹೆಲ್ಪ್ನಿಂದ ಇಮ್ಮಿಡಿಯೇಟು ಮನೆ ಮುಂದೆಗೆ ಅವ್ರನ್ನ ತರುವಂಥ ಒಂದು ಕಾರ್ಯ ಆಗುತ್ತೆ. ದಿಲೀಪ್ ರಾಜ್ ಅವ್ರನ್ನ ಕರೆತರುವಂಥ ಪ್ರಯತ್ನ ಆಗುತ್ತೆ. ಅಂದರೆ ಅವ್ರು ತುಂಬ ಫಿಸಿಕಲಿ ಫಿಟ್ ಆ್ಯಂಡ್ ಫೈನ್ ಆಗಿದ್ದರು. ಸೊ ಆ ದೇಹವನ್ನು ಇಬ್ಬರು ಹೊತ್ಕೊಂಡು ಹೊರಗಡೆ ಬರ್ತಾರೆ, ಪತ್ನಿ ಮತ್ತು ಸೆಕ್ಯೂರಿಟಿ. ಆಗ ಸಹಾಯಕ್ಕಾಗಿ ಒಂದಷ್ಟು ಜನರನ್ನ ಕೂಕ್ಕೊಂತಾರೆ. ಅಲ್ಲಿ ಒಬ್ಬ ಮುಂದೆನೇ ಹೋಗ್ತಾ ಇದ್ದಂಥ ಆಟೋ ಡ್ರೈವರು ಓಡ್ ಬರ್ತಾರೆ. ಆ ಆಟೋ ಡ್ರೈವರ್ ಬಂದಾಗ ಆಟೋ ಡ್ರೈವರ್ಗೆ ಹೇಳ್ತಾರೆ, ನಾವು ಕೂಡಲೇ ಇವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಅಂತ. ಸೊ ಹಾಗಾಗಿ ಆಟೋ ಡ್ರೈವರ್ ಮುಂದೆ ಏನೆಲ್ಲ ಮಾಡ್ತಾರೆ ಅಂತಕ್ಕಂಥದ್ದು ಮುಂದಿನ ಬ್ರೇಕಿಂಗಲ್ಲಿ ನೋಡ್ಬೋದು. ಅಂಕಿತಾ, ಥ್ಯಾಂಕ್ ಯು ಲಕ್ಷ್ಮೀನಾರಾಯಣ್ ನಿಮ್ಮೆಲ್ಲ ಮಾಹಿತಿಗೆ.